ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಗಬ್ಬೆದ್ದು ನಾರುತ್ತಿದೆ ಶಾಸಕ ಜಿಎಸ್ ಪಾಟೀಲ್ ತವರೂರು. ನಿರ್ವಹಣೆ ಕೊರತೆ ನಡುವೆ ಮತ್ತೊಂದು ನೂತನ ಶೌಚಾಲಯ ನಿರ್ಮಾಣ. ಸಾರ್ವಜನಿಕರ ವಿರೋಧದ ಮಧ್ಯೆಯೇ ನಿರ್ಮಾಣಗೊಳ್ಳುತ್ತಿರುವ ಶೌಚಾಲಯ. ದಲಿತ ಕಾಲೋನಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರಾ ರೋಣ ಪುರಸಭೆಯ ಜನಪ್ರತಿನಿಧಿಗಳು? ಯಕ್ಷ ಪ್ರಶ್ನೆಯಾಗಿದೆ ವೀಕ್ಷಕರ. ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯದ ಭಾಗ್ಯಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಬಂಧುಗಳೇ. ಜೀವಮಾನವಿಡೀ ದುಡಿದು ಸಾಕಷ್ಟು ಹಣ ಗಳಿಸಬಹುದು, ಆದರೆ ಆರೋಗ್ಯವನ್ನ ಹಣದಿಂದ ಗಳಿಸಲು ಸಾಧ್ಯವಿಲ್ವೇ? ಸಾರ್ವಜನಿಕ ವಲಯದಲ್ಲಿನ ನಾಗರಿಕರು ಉತ್ತಮ ಆರೋಗ್ಯಯುತ ಜೀವನ ಸಾಗಿಸಲೆಂದೇ ದೇಶಾದ್ಯಂತ ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆದರೂ ಕೂಡ ರೋಗಿಗಳ ಸಂಖ್ಯೆಗೇನು ಕೊರತೆ ಇಲ್ಲ. ಇಷ್ಟೆಲ್ಲದರ ಮಧ್ಯೆ ಪರಿಸರದಲ್ಲಿನ ವಾತಾವರಣ ಕಲುಷಿತಗೊಳ್ಳಬಾರದು ಎನ್ನುವ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಯೋಜನೆಯಡಿ ಮನೆಗೊಂದು ಶೌಚಾಲಯ ಸಾಲದೆಂಬಂತೆ ಸಾರ್ವಜನಿಕವಾಗಿ ಶೌಚಾಲಯಗಳನ್ನು ನಿರ್ಮಿಸಲು ಪಣ ತೊಟ್ಟರೂ ಸಹಿತ ಬಯಲು ಬಹಿರ್ದೆಸೆ ನಿಲ್ಲುತ್ತಿಲ್ಲ. ಕಾರಣ ಸರ್ಕಾರದ ಯೋಜನೆಗಳಲ್ಲಿ ನಿರ್ಮಾಣಗೊಂಡ ಶೌಚಾಲಯಗಳ ನಿರ್ವಹಣೆ ಕೊರತೆಯಿಂದ ಕಲುಷಿತ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಹೌದು, ರೋಗ ರುಜಿನುಗಳ ನಗರವೆಂದೇ ಖ್ಯಾತಿಗೊಳ್ಳುತ್ತಿರುವ ರೋಣ ಅದನ್ನ ಸಾಕ್ಷೀಕರಿಸುವಂತಿದೆ. ರೋಣ ಮತಕ್ಷೇತ್ರದ ಶಾಸಕರೇ, ಎಲ್ಲಿದ್ದೀರಿ? ನಿಮ್ಮ ಚಿತ್ತ ನಿಮ್ಮದೇ ತವರೂರು ದೀನ ದಲಿತರು ವಾಸಿಸುತ್ತಿರುವ 10ನೇ ವಾರ್ಡ್ನತ್ತ ಹರಿಸಿರಿ. ಹೌದು, ಈ ರೋಣ ಪಟ್ಟಣ ಶಾಸಕ ಜಿಎಸ್ ಪಾಟೀಲ್ ಅವರ ತವರೂರು ಆಗಿದ್ದು ಹಲವಾರು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಎನ್ನುವಂತಾಗಿದ್ದು ಪುರಸಭೆ ಸದಸ್ಯರು ಆಡಿದ್ದೇ ಆಟವಾಗಿದೆ. ಹೌದು, ರೋಣ ನಗರದ 10ನೇ ವಾರ್ಡ್ನ ದಲಿತ ಕಾಲೋನಿಯಲ್ಲಿ ಸದ್ಯ 3 ಶೌಚಾಲಯಗಳಿದ್ದು ಅವುಗಳು ನಿರ್ವಹಣೆ ಕಾಣದೆ ಮೂಲೆ ಸೇರಿದ್ದು ಸಾರ್ವಜನಿಕರು ಮಹಿಳೆಯರು ಶೌಚಕ್ಕೆ ತೆರಳಬೇಕೆಂದ್ರೆ ಅಕ್ಕಪಕ್ಕದ ಗಿಡ ಮರಗಳ ಆಶ್ರಯನ್ನೇ ಪಡೆಯಬೇಕಿದೆ. ನಗರವು ಬೃಹದಾಕಾರವಾಗಿ ಬೆಳೆದಿದ್ದು 5-6 ವಾರ್ಡ್ಗಳ ಮಧ್ಯೆ 2-3 ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಅದು ದಲಿತರು ವಾಸಿಸುವ ವಾರ್ಡ್ಗಳನ್ನೇ ಟಾರ್ಗೆಟ್ ಮಾಡಿ ಮಾಡಲಾಗಿದೆ ಅಂತ ವಾರ್ಡ್ನ ನಿವಾಸಿಗಳು ನಮ್ಮ ಮಾಧ್ಯಮದ ಮೂಲಕ ದೂರಿದ್ದಾರೆ. ಎಸ್, 10ನೇ ವಾರ್ಡ್ನ ನಿವಾಸಿ ಸರಸ್ವತಿ ಎನ್ನುವವರನ್ನ ನಮ್ಮ ಮಾಧ್ಯಮ ಪ್ರತಿನಿಧಿ ಅಂದಪ್ಪ ಅವರು ಈ ಕುರಿತು ಕೇಳಿದಾಗ ನಮ್ಮ ವಾರ್ಡ್ನ ಸದಸ್ಯ ಸಂಗಪ್ಪ ಜಿದ್ದಿ ಬಾಗಿಲ್ ಅವರಿಗೆ ವಾರ್ಡ್ ನಿವಾಸಿಗಳು ಈಗಾಗಲೇ ಇರುವ ಶೌಚಾಲಯಗಳನ್ನ ಸರಿಪಡಿಸಿ ಅಂತ ಹಲವಾರು ಬಾರಿ ಮನವಿ ಮಾಡಿದ್ರು. ಅವುಗಳನ್ನ ದುರಸ್ತಿಗೊಳಿಸದೆ ಹಾಗೆ ಬಿಟ್ಟು ನಮ್ಮ ವಾರ್ಡ್ನಲ್ಲಿ ಮತ್ತೊಂದು ನೂತನ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಈಗಿರುವ ಶೌಚಾಲಯದ ಅಕ್ಕಪಕ್ಕದಲ್ಲೇ ಸಾರ್ವಜನಿಕರು ಬಹಿರ್ದೆಸೆ ಮಾಡ್ತಾ ಇದ್ದು ತಾಳಲಾರದಷ್ಟು ವಾಸನೆ ಬರುತ್ತಿದ್ದು ಮೂಗು ಮುಚ್ಚಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅಲ್ಲಿರುವ ನಿವಾಸಿಗಳು ತಮ್ಮ ಅಳಲನ್ನ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಪ್ರತಿನಿಧಿ ಜೊತೆಗೆ ತೋಡಿಕೊಂಡ್ರು. ನಗರದಲ್ಲಿ ಮತ್ತೊಂದು ವಾರ್ಡ್ ನಿವಾಸಿ ಚಂದ್ರು ಹಂಚಿನಾಳ್ ಮಾತನಾಡಿ, ನಮ್ಮ ವಾರ್ಡ್ ಸದಸ್ಯ ಸಂಗಪ್ಪ ಜಿದ್ದಿ ಬಾಗಿಲ್ ಈಗಿರುವ ಶೌಚಾಲಯ ದುರಸ್ತಿಗೊಳಿಸದೆ ನೂತನ ಶೌಚಾಲಯ ನಿರ್ಮಿಸಲು ಮುಂದಾಗುತ್ತಿದ್ದು ವಾರ್ಡ್ನ ನಿವಾಸಿಗಳ ವಿರೋಧದ ನಡುವೆ ಕಟ್ಟಿದ್ದು ಕೆಲವೇ ಅಂತರದಲ್ಲಿ ಮನೆಗಳಿದ್ದು ಪಕ್ಕದಲ್ಲಿಯೇ ಶೌಚಾಲಯ ಮಾಡಿದ್ದರಿಂದ ಅಲ್ಲಿ ಹೇಗೆ ವಾಸ ಮಾಡಬೇಕು? ದುರ್ವಾಸನೆ ಮಧ್ಯೆಯೇ ಊಟ ಮಾಡುವುದು ಸಾಧ್ಯವೇ? ಹಣ ಜೇಬಿಗಿಳಿಸುವ ದುರಾಸೆಯಿಂದ 15 ಲಕ್ಷಗಳ ಶೌಚಾಲಯ ನಿರ್ಮಾಣ ಮಾಡಲು ಹೊರಟಿದ್ದು ಅದರಲ್ಲಿ 7 ಲಕ್ಷ ರೂಪಾಯಿಗಳಿಂದ ನಿರ್ಮಾಣ ಮಾಡಿ ಇನ್ನುಳಿದ 8 ಲಕ್ಷ ಜೇಬಿಗಿಳಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದ ಅವರು ಸ್ಥಳಗಳನ್ನು ತೋರಿಸಿದರು. ಒಟ್ಟಾರೆ 10ನೇ ವಾರ್ಡ್ ದಲಿತ ಕಾಲೋನಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದು ಇಲ್ಲಿ ವಾಸಿಸುವ ಬಡ ಜನತೆಯ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದಿರೋದು ಸೋಜಿಗದ ಸಂಗತಿಯಾಗಿದೆ. ತುಂಬಿ ತುಳುಕುತ್ತಿರುವ ಚರಂಡಿ, ದುರ್ವಾಸನೆಯಿಂದ ಕೂಡಿರುವ ಶೌಚಾಲಯ ಹಾಗೂ ಎಲ್ಲೆಂದರಲ್ಲಿ ಬಿದ್ದಿರುವ ಕಸದಿಂದ ಇಲ್ಲಿನ ಜನತೆ, ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಹೈರಾಣಾಗಿದ್ದು ಪ್ರತಿನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ ಸ್ಥಳೀಯ ಶಾಸಕ ಪಾಟೀಲ್ ಅವರ ಗಮನಕ್ಕಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದರಂತೂ ಮೂಕ ಪ್ರೇಕ್ಷಕರಾಗಿ ಜನಪ್ರತಿನಿಧಿಗಳು ಇರುವುದಂತೂ ಸತ್ಯ.
ನಮ್ಮ ವರದಿಯಿಂದಾದರೂ ಎಚ್ಚೆತ್ತ ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳು ನೂತನ ಶೌಚಾಲಯ ತೆರವುಗೊಳಿಸಿ ನಗರದಲ್ಲಿರುವ ಪ್ರತಿಯೊಂದು ವಾರ್ಡ್ನ ಸಾರ್ವಜನಿಕ ಶೌಚಾಲಯ ಹಾಗೂ ಚರಂಡಿಗಳ ದುರಸ್ತಿಗೆ ಮುಂದಾಗುವರೇ ಕಾಯ್ದು ನೋಡಬೇಕಿದೆ. ವರದಿ ಅಂದಪ್ಪ ಮಾದರ್, ಸಂಪಾದಕರು ರಾಷ್ಟ್ರಕ್ರಾಂತಿ ನ್ಯೂಸ್, ಗದಗ್. ಸದಾ ನಾವು ನಿಮ್ಮೊಂದಿಗೆ. ಬನ್ನಿ, ನಿಮ್ಮ ಪಟ್ಟಣ, ನಗರ, ಗ್ರಾಮಗಳಲ್ಲಿನ ಸಮಸ್ಯೆಗಳ ಕುರಿತು ತಿಳಿಸಿ ಸ್ವಚ್ಛಂದ ಪರಿಸರಕ್ಕೆ ಮುಂದಾಗಿ. ಗುಡ್ ಬೈ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಏನಾಗೈತಮ್ಮ? ಮತ್ತೆ ಇವ್ ಮೆಂಬರ್ಗೆ ಹೇಳ್ಬೇಕಿಲ್ಲ, ಆರ್ಸ್ ಕಳ್ಸಿರಲ್ಲ ಅವ್ರಿಗೆ ಏನಂತಾರ ಅವರು? ನಾನು ತಂದೆ ನಮ್ ಹೇಳಪ್ಪ ಇಲ್ಲಿ ಅನ್ನೋದ್ರೊಳಗೇನೋ ಸುದಿಲ್ಲಗ ಎಲ್ಲ ಅಂತೀವ್ರಿ. ಅವ್ರೇನ್ ನಮ್ಗ ಗಾದ್ ಮಾಡೋದು ಇಲ್ಲ, ಇಂಥದ್ದು ರೋಡ್ ಇಲ್ಲ, ಸಾಯ್ತಿ ಏನ್ರಿ ಅಪರಿ ಮಾಡ್ತಾರ್ರಿ. ಈ ರೋಡ್ ನೋಡ್ರಿ, ರೋಡಿನ ನೋಡ್ರಿ ಇಲ್ಲಿ ನೀರು ಅಪ್ಪಾಕ ರೋಡಿಲ್ಲ ಏನಿಲ್ಲ. ನಮಸ್ತೆ. ಈಗ ರೋಣಪಟ್ಟಣದ 10ನೇ ವಾರ್ಡಿನ ಸಮಸ್ಯೆ ಏನಪ್ಪಾ ಅಂತಂದ್ರ, ಇಲ್ಲೇ ದಲಿತ ಕಾಲೋನಿಗಳಲ್ಲಿ ಈಗ ಆಲ್ರೆಡಿ 3 ಟಾಯ್ಲೆಟ್ ಅದಾವು. ಒಂದು ಇಲ್ಲೇ ಐತಿ. ಇಲ್ಲೇ ಈಗ ಸರಿಯಾದ ರೀತಿ ಒಳಗ ಇದು ಇರ್ತಕ್ಕಂಥ ಶೌಚಾಲಯಕ್ಕೆ ಮೂಲಭೂತ ಸೌಕರ್ಯ ಇಲ್ಲ. ಇಲ್ಲೇ ನೋಡಿ, ಇಲ್ಲಿ ಹುಲ್ಲು ಬೆಳೆದೈತಿ, ಅಲ್ಲೆಲ್ಲ ನೀರು ಬರ್ತೈತಿ ನೋಡ್ರಿ, ಒಳಗೆ ಎಷ್ಟು ಗಲೀಜೈತಿ. ಈಗ ಇರುವಂತ ಶೌಚಾಲಯಗಳನ್ನ ಸರಿಯಾದ ರೀತಿ ಒಳಗ ಅಚ್ಚುಕಟ್ಟಾಗಿ ಅದಕ್ಕೆ ಮೂಲಭೂತ ಸೌಕರ್ಯ ಏನ್ ಬೇಕು ಅದನ್ನ ಮಾಡಿಬಿಟ್ರೆ ಸರಿ ಹೋಗ್ತಿತ್ತು. ಅದಾದ ನಂತರ ಇಲ್ಲಿ 2ನೇದ್ದು ಅದನ್ನ ತೋರಿಸು. ಇಲ್ಲಿ 2ನೇದ್ದು, ಇದು 2ನೇ ಶೌಚಾಲಯ. ಇದು 2ನೇ ಶೌಚಾಲಯ. ಅದ್ರ ಮಗ್ಲೊಂದು ದೊಡ್ಡ ಚರಂಡಿ ಐತಿ. ಇಲ್ಲೊಂದು ಮುಳ್ಳಿನ ಕೊಂಪಿ. ಈ ಮುಳ್ಳಿನ ಕೊಂಪಿ ಇಲ್ಲೆಲ್ಲ ಗಲೀಜು ನೋಡ್ರಿ. ಇಲ್ಲೆಲ್ಲ ಗಲೀಜು ನೋಡ್ರಿ, ಇಲ್ಲೆಲ್ಲ ಗಲೀಜ. ಇಲ್ಲೇ ಅಕ್ಕಪಕ್ಕದಲ್ಲೇ ಮನೆ ಅದಾವು. ಇಲ್ಲಿ ಅವರೆಲ್ಲ ನಿವಾಸಿಗರ ಮನಿ ಕುಂತಿದ್ದೆಲ್ಲ ತಗೋರು. ಅದಾದ ನಂತರ ನೋಡ್ರಿ, ಇಲ್ಲಿ ಶೌಚಾಲಯ ಇದ್ರೂ ಕೂಡ ಜನ ಏನ್ ಮಾಡ್ತೈತಿ, ಇಲ್ಲಿ ಲೈಟಿನ ಬೆಳಕೈತಿ, ಇಲ್ಲೇ ಕಾಂಕ್ರೀಟ್ ರಸ್ತೆ ಮ್ಯಾಗನ ಟಾಯ್ಲೆಟ್ ಮಾಡಿ ಹೋಗ್ತಾರೆ. ಅದಾದ ನಂತರ ಇಲ್ಲಿ 2ನೇ ಟಾಯ್ಲೆಟ್. ಇಲ್ಲಿ ಈಗ ಇರುವಂತ ಇಲ್ಲಿ ಸ್ಥಳೀಯ ಮೆಂಬರು ಇದನ್ನ ಬಂದು ಇಲ್ಲಿ ನಿವಾಸಿಗರು ಏನು ಅವ್ರ ಪರಿಸ್ಥಿತಿ ಅಂತ ಇಲ್ಲಿ ನೋಡಿ ಇದನ್ನ ಇರುವಂತದ ಇದು ಸ್ವಚ್ಛತೆ ಮಾಡಿಸಿ ಇಲ್ಲಿ ಅಚ್ಚುಕಟ್ಟಾಗಿ ಅದನ್ನ ನಿಭಾಯಿಸ್ಕೊಂಡ್ರೆ ಮುಗಿದೋಗ್ತಿತ್ತು. ಇದು 3ನೇದ್ದು ಶೌಚಾಲಯ. ಇದು 3ನೇ ಶೌಚಾಲಯ. ಇದು ಕ್ಲೋಸ್. ಇದು ಈಗ ಇದು ಕ್ಲೋಸ್ ಮಾಡಿದ್ರೆ ಇದನ್ನ ಓಪನ್ ಮಾಡಿಸಿ ಇದಕ್ಕ ಒಂದು ಏನರ ಮೂಲಭೂತ ಸೌಕರ್ಯ ಇದೊಂದು ಒಂದು ಪೇಂಟ್ ಆಗ್ಲಿ, ಏನೋ ಒಂದು ಕೆಳಗೆ ಎಲ್ಲರ ನೀರು ಸೋರಿಕೆ ಇದ್ರ, ಪೈಪ್ ಲೀಕೇಜ್ ಇದ್ರ ಅದನ್ನ ಸರಿ ಮಾಡಿದ್ರ ಮುಗಿದೋಗ್ತಿತ್ತು. ಅದಾದ ನಂತರ ಇದು 4ನೇದ್ ಮಾಡ್ಲಿಕ್ಕೆ ನಿಂತಾರ. 4ನೇದ್ ಮಾಡ್ಲಿಕ್ಕಂತಾರ. ಈಗ ಸ್ಥಳೀಯ ಭಾಗದವರು ಅವ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಕ ಚಂದ್ರು ಅವರು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಈಗ ಆಲ್ರೆಡಿ ಈಗ 3 ಇರುವ ವಾಸನೆ ಬರ್ಲಿಕ್ಕಂತವ್. 4ನೇದಾದ್ರ ಇದು ಪಕ್ಕದಲ್ಲೇ ಮನೆ ಐತಿ. ಒಂದು 2 ಫೂಟ್ ತೋರಿಸ್ತೀನಿ ನೋಡಿ. ಇದು 4ನೇ ಶೌಚಾಲಯ. 4ನೇ ಶೌಚಾಲಯ ನಿರ್ಮಾಣ ಆಗ್ಲಿಕ್ಕತ್ತೈತಿ. ಇಲ್ಲೇ ಈ ನಿವಾಸಿಗರು ಇಲ್ಲಿ ಇದೇ ಕಿಚನ್ ರೂಮ್ ಅವ್ರದ್ದು. ಇದು ಶೌಚಾಲಯ, ಅದು ಕಿಚನ್ ರೂಮು. ಇಲ್ಲೇ ಅವ್ರಿಗೆ ಕುಕಿಂಗ್ ಮಾಡೋದೊಳಗ. ಈಗ ಕಿಚನ್ ಇಲ್ಲೇ ಐತ್ರಿ, ಇದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರು. ಅವ್ರಿಗೆ ಬೇಕಾಬಿಟ್ಟಿಯಾಗಿ ಸ್ಥಳೀಯ ಮೆಂಬರ್ ನಾವು ಮಾಡೇ ತೀರ್ತೀವಿ, ಅದೇನಾಗತ್ತಾಗ್ಲಿ, ಯಾರು ತಡಿತಾರೆ ತಡಿಲಿ ಅನ್ನುವಂತ ಮಾತ್ರ ಮಾತಾಡಿದ್ರೆ. ಇಲ್ಲಿ ತೆಳಗ್ ನೋಡ್ರಿ, ಇಲ್ಲಿ ಚರಂಡಿ ಅದು ಓಟ್ ಹಾಕಿ ಇಲ್ಲಿ ಆರಿಸಿ ತಗೊಂಡ್ಬರ್ತಾರ ಅಂತಂದ್ರ ಅವ್ರಿಗೆ ಹಾಗೂ ಹೋಗುಗಳನ್ನ ಆಲಿಸ್ಬೇಕು. ಆಲಿಸೋದನ್ನ ಬಿಟ್ಟು ಇಲ್ಲಿ ಚರಂಡಿ ಸ್ವಚ್ಛತೆ ಇಲ್ಲ, ಇಲ್ಲೊಂದು ಶೌಚಾಲಯ ನಿರ್ಮಾಣ ಮಾಡ್ಲಿಕ್ಕತ್ತಾರ. ಹಾಗಾಗಿ ಇದ್ರ ಪಕ್ಕದಲ್ಲಿ ಒಂದು ಸಮುದಾಯ ಭವನ ಐತ್ರಿ. ಗಾವ್ ಬಡದಾಗಿತ್ತು, ಅವ್ನು 3 ಸ್ವಚ್ಛ ಆಗ್ಬೇಕಾಗಿತ್ತು ನಮ್ಗೆ. ಅದ್ರ ಮೇಲೆ ನಡೀತೈತ್ರಿ. ಈಗ ವಾಸನೆ ಬರ್ತಾವ್ರಿ, ವಾಸನೆ ತೊಡ್ಕೊಂಡು ಆಗ್ಬೇಡ್ರಿ, ಬ್ಯಾಡ ಅನ್ಕಲ್ಲ ಹಾಕ್ಯಾರ್ರಿ ಅವರು. ನಾನು ಒಂದು ಈಗ ಯಾರು ಮೆಂಬರ್ಸ್ ಆರ್ಸ್ ಕಳ್ಸಿರಲ್ಲ, ನೀವು ಅವ್ರನ್ನ ಆರ್ಸ್ ಕಳ್ಸಿರೋ, ಅವ್ರು ನಿಮ್ಮನ್ನ ಆರ್ಸ್ ಕಳ್ಸಿರ. ನಾವು ಅವ್ರನ್ನ ಆರ್ಸ್ ಕಳ್ಸಿರ. ಮತ್ ನಿಮ್ ಮಾತು ಅವ್ರು ಕೇಳ್ಬೇಕ, ಅವ್ರ ಮಾತು ನೀವು ಕೇಳ್ಬೇಕ್ರಿ. ಅಲ್ಲ, ನಿಮ್ ಮಾತು ಅವ್ರು ಕೇಳ್ಬೇಕ, ಅವ್ರ ಮಾತು ನೀವು ಕೇಳ್ಬೇಕು. ನಮ್ಮ ಮಾತು ಅವ್ರು ಕೇಳ್ಬೇಕ್ರಿ. ಮತ್ತೆ ಯಾಕೆ ಕೇಳಿಲ್ಲ? ಈಗ ನಿಮ್ ಜಾಗ ಇಲ್ಲಿ ಮಠ ಐತೆ, ನಿಮ್ ಜಾಗ ಅಂತ ಅಂದ್ರಿ ಅವ್ರು. ಗೊಟ್ಟನ್ ಜಾಗ ಅದು ಹಾಕ್ತೀವಿ ಅಂತ ಅಂದ್ರಿ. ಸರ, ಇಲ್ಲೇ 4 ಶೌಚಾಲಯ ಆಲ್ರೆಡಿ ನಿರ್ಮಾಣ ಅದಾವ್ರಿ.
ನಿರ್ಮಾಣ ಅದಾವ. 5ನೇದು ಅವಶ್ಯಕತೆ ಇದ್ದಿದ್ದಿಲ್ಲ ರೀ. ಈ 4ಕ್ಕೆ ಮೂಲ ಸೌಕರ್ಯ ಯಾವುದೂ ಇಲ್ಲ ರೀ. 3 ಶೌಚಾಲಯಕ್ಕೆ ಮೂಲ ಸೌಕರ್ಯ ಯಾವುದಕ್ಕೂ ಇಲ್ಲ ರೀ. ಹೆಣ್ಮಕ್ಳು ಪೈಖಾನಿಗೆ ಹೋಗುವಂಥ ವ್ಯವಸ್ಥೆ ಇಲ್ಲ ಇಲ್ರಿ. ಎಲ್ಲ ಹೊರಗಡೆನೇ ಮಾಡ್ತಾರೆ. ನಾವು ಇಲ್ಲೇ ಮನೆಗಳ್ರಿ ನಮ್ಮ ಒಳಗೆ ಹೋಗಿ ಕದ ತೆಗೆದು ಊಟ ಮಾಡೋಕ್ಕಾಗೋಲ್ರಿ ನಮ್ಗೆ, ಅಷ್ಟು ಹೊಲಸು ನಾಡಿಸ್ತೀರಿ. ಇವರು ಈ 4ನೇ ಶೌಚಾಲಯ ನಿರ್ಮಾಣ ಮಾಡೋಕೆ ನಾವು ತಡೆ ಹಿಡಿಯೋದ್ರು ರೀ ಅವರು ಇಲ್ಲ ನಾವಿಲ್ಲೇ ಹಾಕೋರು, ಇದು ಗೋಟನ್ ಜಾಗ ನೀವೇನು ಮಾಡ್ಕೊತೀರಿ ಮಾಡ್ಕೊರಿ ಅಂತಂದು ನಮ್ಗೆ ಧಮಕಿ ಹಾಕ್ತಾರೆ. ಧಮಕಿ ಹಾಕಿ 4ನೇದು ನಿರ್ಮಾಣ ಮಾಡ್ಯಾರ್ರಿ. ನಮ್ಗೆ ಇದು ಬೇಕಾಗಿಲ್ಲ ರೀ. 3ಕ್ಕೆ ಮೂಲ ಸೌಕರ್ಯ ಕೊಟ್ಟರೆ ಸಾಕಾಗಿತ್ತು ನಮ್ಗೆ. ಇವರು ಈ ಥರ ದೌರ್ಜನ್ಯ ಮಾಡ್ಕೊಂಡು ಇದನ್ನು ಕಟ್ಸಕ್ಕೆ ಕುಂತಾರೆ ರೀ. ಇದಕ್ಕೆ ಇವರು ಮೇಲಾಧಿಕಾರಿಗಳು ಯಾರು ಅದಾರ ನೋಡ್ರಿ, ಅದ್ರ ಬಗ್ಗೆ ಗಮನ ಹರಿಸಿ ನಮಗೆಲ್ಲ ಒಳ್ಳೇದು ಮಾಡ್ಬೇಕಂತ ಕೇಳ್ಕೊತೀವಿ. ಈಗ ನಮ್ಗೆ ಡೆಮೊಲಿಷನ್ ಮಾಡ್ಬೇಕ್ರಿ. ನಮ್ಗೆ ಇದೆಲ್ಲ 3 ಏನದವಲ್ರಿ, ಅದಕ್ಕೆ ಮೂಲ ಸೌಕರ್ಯ ಒದಗಿಸ್ಕೊಡ್ಬೇಕ್ರಿ. ಅವ್ರು ಅದಕ್ಕೆ ನೀರು ಇರ್ಬೇಕ್ರಿ, ಹೆಣ್ಮಕ್ಳು ಹೋಗೋ ರೀತಿ ಎಲ್ಲ ಅನುಕೂಲ ಆಗಿ ಸ್ವಚ್ಛತಾ ಇರೋ ಶೌಚಾಲಯ ಇಲ್ಲ. ಮೂಲ ಸೌಕರ್ಯ ಯಾವುದೂ ಇಲ್ರಿ. ಅದಕ್ಕೆ ಅವನ್ನ ಸ್ವಚ್ಛತವಾಗಿ ಇಟ್ಕೊಂಡು ಇದೆಲ್ಲ ಸ್ವಚ್ಛ ಮಾಡಿಸಿ ಅವ್ರಿಗೆ ಹೇಳಿದ್ರಿಲ್ಲ. ಈಗ ಹೇಳಿವ್ರಿ ಶೌಚಾಲಯಕ್ಕೆ ಮೂಲ ಸೌಕರ್ಯ ಇಲ್ಲ, ಅದು ಯಾವುದೂ ಇಲ್ರಿ. ಅವ್ರಿಗೆ ಇದನ್ನ ನಿರ್ಮಾಣ ಮಾಡ್ಬೇಕು, ಅವ್ರ ರೊಕ್ಕ ತಿನ್ಬೇಕು, ಇಷ್ಟ ಐತ್ರಿ. ಅವ್ರು ಹೊಸ ಕಟ್ಟಡ ಮಾಡೋದು, ಆ ರೊಕ್ಕ ತಿನ್ನೋದು. ಏನಾರ ಕೇಳಕ್ ಹೋದ್ರೆ ದಾದಾಗಿರಿ ಮಾಡೋದ್ರಿ. ನಮ್ಮ ಮೆಂಬರ್ಗಳ್ದ ಐತ್ರಿ ಇದು. ಹೌದ್ರಿ. ನಿಮ್ಮ ಬ್ರದರ್, ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಆಳ್ಕೇರಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಇಲ್ಲಿ ಮಾಡಬೇಡ್ರಿ. 1ನೇದು 3 ಶೌಚಾಲಯ ಅದಾವು. ಅದ್ರೊಳಗೆ 2 ಶೌಚಾಲಯ ಚಲೋ ಅದಾವು. 1 ಶೌಚಾಲಯ ಏನೈತಲ್ಲ ನೀರಿನ ಸಂಬಂಧ ಬಂದಾಗೈತಿ. ಆ ಬಂದಿದ್ದಕ್ಕೆ ಏನೈತಲ್ಲ ಒಬ್ಬರನ್ನ ನೀವು ಅಲ್ಲಿ ಸ್ವಚ್ಛತೆ ಮಾಡೋವಂಥವ್ರನ್ನ ಒಬ್ಬರನ್ನ ಇದನ್ನ ಹಾಕ್ರಿ ಅಂತಂದು ಹೇಳಿದ್ವಿ ನಾವು. ಶೌಚಾಲಯ ಸ್ವಚ್ಛ ಮಾಡೋವ್ರನ್ನ ಅಲ್ಲಿಂದ ನೀರಿನ ಸಪ್ಲೈ ಕರೆಕ್ಟಾಗಿ ಮಾಡಿರಿ ಅಂತಂದು ಹೇಳಿದ್ವಿ. ಅದನ್ನು ಮಾಡಿಕೊಂಡು ಅದಷ್ಟೇ ಕೊಟ್ಟರೆ ಇಲ್ಲಿ ಇದ್ದಂಥ ಜನಕ್ಕೆ ಎಲ್ಲರಿಗೂ ಇದಾಗುತ್ತೆ. ಅದನ್ನು ಬಿಟ್ಟು ನೀವು ಇನ್ನೊಂದು ಶೌಚಾಲಯ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಮಾಡಬೇಡ್ರಿ. ಇಲ್ಲೆಲ್ಲ ತೊಂದರೆ ಭಾಳ ಆಗುತ್ತೆ. 1ನೇದು ಇದರಿಂದ ಸಣ್ಣ ಮಕ್ಕಳು ಮರಿ ಕಟ್ಕೊಂಡು ಇದಕ್ಕೆ ಅತ್ಯಂತ ಇದ್ದಂಥ ಮಕ್ಕಳು ಅದಾವು. ಆಮೇಲೆ ಪ್ರೆಗ್ನೆಂಟ್ ಇದ್ದವ್ರು ಅದಾರ. 1 ವಾರದಾಗ ಇಲ್ಲ 1 ತಿಂಗಳದಾಗ 4-5 ಸರಿ ಮಕ್ಕಳು ಕರ್ಕೊಂಡು ಪ್ರೆಗ್ನೆಂಟ್ ಇದ್ದವ್ರು ಕೂಡ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡ್ಸ್ಕೊಂಡ್ಬರ್ಬೇಕು. ಅಂಥ ಪರಿಸ್ಥಿತಿ ಇಲ್ಲಿ ಉಂಟಾಗೈತಿ. ಏನಪ್ಪ ಅಂತಂದ್ರೆ ಸೊಳ್ಳಿ ಕೇಳ್ರಿ, ನೀವು ಡೆಂಗ್ಯೂ ಜ್ವರದ ಕೇಳ್ರಿ, ಏನೋ ಒಂದು ಕೇಳ್ರಿ. ಇಲ್ಲಿದ್ದಂಥ ಇವೇನೋ ಶೌಚಾಲಯ ಅದಾವಪ್ಪ ಅಂತಂದ್ರೂ ಕೂಡ ಇಲ್ಲಿದ್ದಂಥ ಬೇರೆದು ವಾರ್ಡಿನ ಕಡೆಲಿಂದ ಬರೋರು ಲೈಟಿನ ಬೆಳಕಾಗತ್ತೆ. ಆ ಬೆಳಕಿಗೆ ಬರೋದು ಶೌಚಾಲಯ ಒಳಗೆ ಹೋಗಂಗಿಲ್ಲ. ಹೊರಗೆ ಕುಂದ್ರೋದು ಹೋಗ್ಬಿಡೋದು, ಆತಪ್ಪ ಅಂತಂದ್ರೆ ಇಲ್ಲೇನೈತಿಲ್ಲ ಇದ್ದಂಥವ್ರಿಗೆ ಭಾಳ ತೊಂದರೆ ಆಗತ್ತೆ. ಆ್ಯಕ್ಚುಲಿ ಅದು ಶೌಚಾಲಯದ ಎಷ್ಟು ವಾಸನೆ ಬರುತ್ತೋ ಏನೋ ಗೊತ್ತಿಲ್ಲ. ಹೊರಗೆ ಕುಂದ್ರೋಂಥ ವಾಸನೆ ಜಾಸ್ತಿ ಆಗೈತಿ. ಅಲ್ಲಿಂದ ಇವು 3 ಕೈ ಎಷ್ಟೋ ಸ್ವಚ್ಛತೆ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಇಷ್ಟು ಸ್ವಚ್ಛತೆ ಇತ್ತಪ್ಪ ಅಂತಂದ್ರೆ ಇಲ್ಲಿ ಇದ್ದಂಥವ್ರಿಗೆ ಯಾರಿಗೆ ತೊಂದರೆ ಬರಂಗಿಲ್ಲ. ಇದನ್ನ ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಸಂಗಪ್ಪ ಇದ್ದ, ಇಲ್ಲಿ ಹಾಕ್ಬೇಡ್ರಿ ಮೆಂಬರ್, ಇದು ಹಾಕೋದ್ರಲಿಂದ ಅವಶ್ಯಕತೆ ಇಲ್ಲ. ಅದು ಎಲ್ಲಾರು ನೀವು ಇದು ಮಾಡ್ರಿ. 11ನೇ ವಾರ್ಡ್ನ್ಯಾಗ ಮ್ಯಾಗ ಶೌಚಾಲಯ ಇಲ್ಲ, ಅಲ್ಲಿ ಹೆಣ್ಮಕ್ಳು ಅದಾರ, ಅವ್ರಿಗೊಂದು ಶೌಚಾಲಯ ಅಲ್ಲಿ ಮಾಡಿಕೊಡ್ರಿ, ಇಲ್ಲಿ ಬೇಕಾಗಿಲ್ಲ, ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದೆ. ಇಲ್ಲ ಅದನ್ನ ನಾನು ಮಾತಾಡ್ತೀನಿ ತಗೋ ಅಂತಂದು ನನಗೆ ಹೋದ. ಅಲ್ಲಿಂದ ಕಾಂಟ್ರಾಕ್ಟರ್ ಬಂದ, ಅಬ್ದುಲ್ ರೆಹಮಾನ್ ಕುರಟ್ಟೆ ಅಂತಂದು. ಅವ್ರಿಗೆ ಬಂದು ಭೇಟಿ ಅಂದೆ. ಕಾಲಮ್ ತೆಗೆದು ತೋಡಿದ್ನೆ. ಕಾಲಮ್ ತೆಗೆದು ತೋಡಿದಾಗ ನಾ ಏನನ್ನಿ, ನೋಡ್ರಿ ಇವು ಕಾಲಮ್ ತೆಗೆದು ತೋಡಿ ಮುಂದೆ ಕೆಲಸ ಶುರು ಮಾಡಬೇಡ್ರಿ, ಅಷ್ಟಕ್ಕೆ ನಿಂದಿರ್ಸ್ರಿ. ಅವನ್ನ ನಿಂದಿರ್ಸಿ ಮುಂದೆ ಎಲ್ಲಿ ನೀವು ಅಲ್ಲಿ ಕೆಲಸ ಮಾಡ್ಕೊಳ್ಳಿ, ಮುಂದವರೆಗೂ ಮತ್ತೆ ಮುಂದುವರಿಯಕ್ಕೆ ಹೋಗ್ಬೇಡ್ರಿ, ಅದನ್ನ ಅಲ್ಲಿಗೆ ಗ್ಯಾಪ್ ಮಾಡ್ರಿ ಅಂತಂದು ಹೇಳಿದ್ನೆ ನಾನು. ಇಲ್ಲ ಇದು ಹೈಟೆಕ್ ಶೌಚಾಲಯ ಆಗತ್ತಾ, ಏನು ಸ್ಮೆಲ್ ಬರಂಗಿಲ್ಲ, ಏನೂ ಬರಂಗಿಲ್ಲ ಅಂತ. ನೋಡಿ ಅದು ಹೆಂಗ ಹೈಟೆಕ್ ಆಗಲಿ ಏನೇ ಆಗಲಿ ಅದು ಹೆಂಗ ಆಗಲಿ ಅದು ಸ್ಮೆಲ್ ಬರೋದ. 1 ಮನಿಲಿಂದ ಭಾಳ ಅಂದ್ರೆ ಡಿಫ್ರೆನ್ಸ್ ಎಷ್ಟು ಬಿಟ್ರೆ 2 ಫೂಟ್ ಅಷ್ಟೇ ಡಿಫ್ರೆನ್ಸ್ ಬಿಟ್ರೆ 1 ಮನಿಗೆ. ಹಂಗತ್ತೆ ಇಲ್ಲಿ ಒಟ್ಟ 3 ಮನಿ ಅದಾವು, 3 ಮನಿಗೂ 2 ಫೂಟ್ ಡಿಫ್ರೆನ್ಸ್ ಅಷ್ಟೇ ಬಿಟ್ರ. ಅವ ಬಂದು ಹೇಳಿದಾಗ ಅವ ಏನಂತ, ಆಯ್ತು ಬಿಡ್ರಿ ನಾ ಕಟ್ಟಂಗಿಲ್ಲ ಅಂತಂದ. ಕಟ್ಟಂಗಿಲ್ಲ ಅಂದವ 15 ದಿನ ಬೇಡ 1 ತಿಂಗಳದಾಗ ಇದನ್ನ ಬಿಲ್ಡಿಂಗ್ ನಿಂದಿರ್ಸ್ಯಾರ. ನಾನು ಇದ್ರ ಕಡೆ ಗಮನ ಕೊಡ್ತಿದ್ದಿಲ್ಲ ಈ ಕಡೆ, ಯಾಕಂದ್ರೆ ಹೆಣ್ಮಕ್ಳು ಬರ್ತಾರ ಆ ಕಡೆ ಇದು ಆಕೈತೆ ಅಂತಂದು ಈ ಕಡೆ ಗಮನ ಕೊಟ್ಟಿದ್ದಿಲ್ಲ. ನಿನ್ನೆ ಬಂದು ನಾನು ನೋಡಿದಾಗ ಇದನ್ನ ತಗಡ ಹಾಕಕ್ ಬಂದ್ರು. ಇದನ್ನ ತಗಡ ಹಾಕ್ಸಕ ನಾನಾ ತಕರಾರು ಮಾಡಿದ್ದೆ. ಅದನ್ನ ನಿಂದಿರ್ಸಿದ್ನಿ, ಬೇಡ ಇದನ್ನ ಕಟ್ಬೇಡ ಅಂದ್ರು ನೀವು ಯಾಕೆ ಕಟ್ಟಿರಿ, ಎದ್ರ ಸಂಬಂಧ ಎದ್ರಗೋಸ್ಕರ ಕಟ್ಟಕ್ ನಿಂತೀರಿ. ಇದ್ದಂತ ಶೌಚಾಲಯನ ಬಂದಿಟ್ರಿ. ಇದನ್ನ ಬಂದಿಟ್ಟಿದ್ದ ಚಲೋ ಮಾಡಿ ನೀವು ಹೈಟೆಕ್ ಮಾಡಿದ್ರಪ್ಪ ಅಂತಂದ್ರೆ ಅದ ಇದಕ್ಕಿಂತ ಹೈಟೆಕ್ ಆಗತ್ತಲ್ಲ. ಅದು 15 ಲಕ್ಷ ರೂಪಾಯಿ ಪ್ಯಾಕೇಜ್ ತಗೊಂಡ್ಬಂದು ಇಲ್ಲಿ ಹಾಕಿ 7 ಲಕ್ಷ ರೂಪಾಯಿ ಕೆಲಸ ಮಾಡೋದು, 7 ಲಕ್ಷ ರೂಪಾಯಿದಾಗ ಮೆಂಬರ್ 2 ಲಕ್ಷ ಕೊಡೋದು, ತಾನೊಂದು 5 ಲಕ್ಷ ತಿನ್ನೋದು. ಈ ಕೆಲಸ ಇಲ್ಲೇ ಭಾಳ ನಡೆಯಕ್ ನಿಂತೈತಿ. ಅದ್ರಾಗ ಏನೂ ಇಲ್ಲ. 7 ವರ್ಷ ಆದ್ರೂ ನಮ್ಮ ಮೆಂಬರ್ಗೆ ಇನ್ನೂವರೆಗೆ ಯಾವ ಕೆಲಸನೂ ಬಂದಿಲ್ಲ, ಏನಿಲ್ಲ. ಇದ್ದಿದ್ರಾಗ ಒಂದು ನಾವು ತಗೋಬೇಕು ಅನ್ನೋದು ಇಲ್ಲಿದ್ದಂತ ಮೆಂಬರ್ಗ. ಇವತ್ತು ಮುನ್ಸಿಪಾಲಿಟಿಗೆ ಹೋಗಿ ಕೇಳಿದ್ರ ನಾನು ಏನಾದ್ರ ತಪ್ಪು ಮಾಡೇ ಇಲ್ಲ, ಅಲ್ಲಿ ನಾ ಹಾಕಂತನೂ ಹೇಳಿಲ್ಲ ಅಂತಂದು ಅದ ಮೆಂಬರ್ನ ಹೇಳ್ತಾನೆ. ನಾನಾ ಪಂಚಾಯತಿಗೆ ಹೋಗಿ ಅದನ್ನ ಸ್ವತಃ ನಾ ಇವತ್ತು ಕೇಳಕ್ ಹೋದ್ರ ಅದಕ್ಕಾಗಿ ಇಲ್ಲಿ ನಾನು ಆಯ್ತಾ ಹೇಳಿದ ತಕ್ಷಣ ಬಿಡ್ತೀವಿ ನಾವು ಇಲ್ಲಿ ಹಾಕಂಗಿಲ್ಲ ಅಂತಂದು ಹೇಳಿದ್ರು. ಹೇಳಿದ ತಕ್ಷಣ ಬಿಡ್ತಾರ ಬಿಡು ಅಂತಂದು ಸುಮ್ಮನೆ ಇದ್ ನಾನು. ಇವಾಗ ನೋಡಿದಿಂದ ನನಗದು ಇದು ಅನಿಸ್ತದೆ.
ಭಾಳ ಸುಮಾರು ಅನಿಸ್ತದ. ಯಾಕಂದ್ರೆ ಒಂದು ಮನೆಗೆ ಬಂದು ಹಾಕ್ತಾರಪ್ಪ ನಿನ್ನ, ನಾವೊಂದು ಅರ್ಜಿ ರೆಡಿ ಮಾಡಿ ಇವತ್ತು ನಾಳೆ ಕೊಡ್ಬೇಕಂತಂದು ಒಂದು ಅರ್ಜಿನೂ ರೆಡಿ ಮಾಡೀನಿ, ನಾಳೆಗೆ ಅದು ಅರ್ಜಿನೂ ಕೊಡ್ತೀನಿ. ಇದನ್ನ ಮುಂದಿನ ಅಧಿಕಾರಿಗಳು ಇದ್ರ ಬಗ್ಗೆ ಏನು ಕ್ರಮ ತಗೊಂತಾರ ಅಧಿಕಾರಿಗೆ ಬಿಟ್ಟಿದ್ದು, ಆ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇದನ್ನ ಇಲ್ಲಿಗೆ ಬಿಡಂಗಿಲ್ಲ. ಆಕ್ಚುಲಿ ದಲಿತ ಕಾಲೋನಿ ಒಳಗ ಎಲ್ಲಾ ಶೌಚಾಲಯ ತಗೊಂಡ್ಬಂದು ಸ್ಪೆಷಲಿ ದಲಿತ ಕಾಲೋನಿ ಒಳಗ ಇಲ್ಲೇ 3 ರೆಡಿ ಅದಾವು, ಅದಲ್ದ ಮತ್ತೊಂದು ಮಾಡಾಕ್ ನಿಂತಾರ. ಆ ಕಡೆ 9ನೇ ವಾರ್ಡಿನೊಳಗೆ ಹೋದ್ರ ಅಲ್ಲಿ ದಲಿತ ಕಾಲೋನಿ ಐತಿ, ಅಲ್ಲಿ 3 ಶೌಚಾಲಯ ರೆಡಿ ಮಾಡಾಕ್ ನಿಂತಾರ. ದಲಿತ ಕಾಲೋನಿನೇ ಯಾಕೆ ನೀವು ಇವರು ಶೌಚಾಲಯಕ್ಕೆ ಟಾರ್ಗೆಟ್ ಮಾಡಾಕ್ ನಿಂತಾರ ಅನ್ನೋದು ನಮಗೆ ತಿಳಿವಲ್ತ. ಇದ್ರ ಬಗ್ಗೆ ನಾನು ಲೋಕಾಯುಕ್ತಗೂ ಒಂದು ಮನವಿ ಕೊಡ್ತೀನಿ. ಅದು ಏನು ನಿರ್ಧಾರ ತಗೊಂತಾರ ಲೋಕಾಯುಕ್ತರು, ಇಲ್ಲಿದ್ದಂತ ಪುರಸಭೆ ಅಧಿಕಾರಿಗಳು, ಪುರಸಭೆದ ಏನು ಸದಸ್ಯರು ಎಲ್ಲರೂ ಸೇರಿ ಅದೇನು ನಿರ್ಧಾರ ತಗೊಂತಾರ ನಿರ್ಧಾರ ತಗೊಳ್ಳಿ. ಆಮೇಲೆ ಇದು ಇಷ್ಟ ನಿಂದಿರ್ಬೇಕು, ಡೆಮೊಲಿಷನ್ ಆಗ್ಬೇಕು. ಇಲ್ಲಿದ್ದಂತದ್ದು ಏನೈತಿ ಇಲ್ಲಿ ಹಾಕ್ಬೇಡ್ರಿ ಅಂತ ತಕರಾರು ಮಾಡಿದ್ರೂ ಕೇಳಿಲ್ರಿ ಅವ್ರು. ನಿಮ್ ಮನಿ ಜಾಗದಾಗ ಹಾಕಕತ್ತೀವಿ, ಇನ್ನು ನಿಮ್ ಡೇಟ್ ಐತಿ ಆಟ ನೋಡ್ಕೊರಿ, ಇಲ್ಲಿದೆಲ್ಲ ನಿಮ್ಗೆ ಯಾಕೆ ಬೇಕು ಸಮಸ್ಯೆ ಅಂತ ಕೇಳಿದ್ರಿ ಅವ್ರು. ಅವ ಬಾಳ ಜಗಳ ಮಾಡಿದ್ರನ ನೀವೇನು ಮಾತಾಡಕ್ ಹೋಗ್ಬಿಡ್ರಿ, ಯಾರು ಬರ್ತಾರ ಬರ್ಲಿ ನಾವ್ ಇಲ್ಲೇ ಕಟ್ತೀವಿ ಅಂದ್ರಿ. ಸಂಗಪ್ಪ ಅವ್ರ ಮೆಂಬರ್ ಇದಾರ, ಮೆಂಬರ್ ರೀ ಅವ್ರ ಇದಕ್ ಮೆಂಬರ್ ಅವ್ರ ನಿಂತ್ ಮಾಡ್ಸ್ಯಾರ್ರಿ ಇದನ್ನ. ಹ್ಞೂನ್ರಿ, ನೀವು ಆರಿಸಿ ಕಳಿಸಿರ್ತಕ್ಕಂತ ಮೆಂಬರ್ ನೀವು ವಿರೋಧ ಮಾಡಿದ್ರು ಕೂಡ ಇಲ್ಲ ನಾವು ಮಾಡಾಕ್ ಮಾಡಿದಾರ್ರಿ ಅವ್ರು. ಬ್ಯಾಡ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೆ ಕೇಳಿದ್ರಿ ಸರಸ್ವತಿ ಹಾಕಿ ನೋಡನ್ರಿ. ನಮ್ಮ ವರದಿ ನೋಡಿ ಆದ ನಂತರ ಸಂಬಂಧಪಟ್ಟ ಮೇಲಧಿಕಾರಿಗಳು ಇದಕ್ಕೇನು ತೀರ್ಮಾನ ತಗೊಳ್ತಾರ ಅಂತೇಳಿ ಅವ್ರನ್ನ ಕೇಳ. ನಾವಿದ್ದೀವಿ ರೋಣ ತಾಲೂಕು ಪಟ್ಟಣದ 10ನೇ ವಾರ್ಡಿನಲ್ಲಿ. ಇಲ್ಲಿ ಶೌಚಾಲಯ ವಿಚಾರವಾಗಿ ಶೌಚಾಲಯ ನಿರ್ಮಾಣ ಆಗ್ಲಿಕ್ಕೈತಿ. ಆ ನಿರ್ಮಾಣ ಆಗೋದ್ರಿಂದ ಇಲ್ಲಿ ಸ್ಥಳೀಯ ಭಾಗದವರು ವಿರೋಧ ವ್ಯಕ್ತಪಡಿಸ್ಯಾರ. ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಸ್ಥಳೀಯ 10ನೇ ವಾರ್ಡಿನ ಜನಪ್ರತಿನಿಧಿ ಅದನ್ನ ಅವರನ್ನು ಮೇಲ್ಕಾಟ ಅದನ್ನ ನಿರ್ಮಾಣ ಮಾಡ್ಲಿಕ್ಕೆ ನಿಂತಿದ್ದಾರೆ. ಅವ್ರ ಸ್ಥಳೀಯ ಭಾಗದವರು ಏನ್ ಹೇಳ್ತಾರ ಕೇಳೋಣ ಬನ್ನಿ. ಹೇಳ್ರಿ, ಈಗ ಶೌಚಾಲಯ ಇಲ್ಲಿವರೆಗೂ ಬಂದೈತಿ ಅಂತದವ್ರಿಗೆ ಸೀಟ್ ಹಾಕೋವರೆಗೂ ನಾವು ಬ್ಯಾಡ ಕಲಿ ಹಾಕ್ಯಾರ. ಇಲ್ಲ ಇದು ಹಳ್ಳಿದು ನಿಮ್ ಜಾಗ ಗಂಟೆನ ಜಾಗ ಇದು, ನಾವು ಇಲ್ಲ ಹಳ್ಳಿ ಐತಿ, ನಾವು ಹಿಂದ್ ಜಳಕ ಮಾಡ್ತೀನಿ ಪಕ್ಕನಿ ಅಂತಂದ್ರೆ ನಾವು ಇದು ನಾಲ್ಕಿದ್ದ ಬಂದಾಗಿವು, ಇದನ್ನ ಚಲೋ ಮಾಡ್ರಿ, ಇದು ಬೇಡ ಕಲಿನ ನಾವು ಹೇಳ್ಕೊಡಿನ ಅವ್ರು ಹಾಕಿದ್ವಿ. ಇದು ಎಷ್ಟನೇದ್ರಿ ಈಗ ನಿರ್ಮಾಣ ಆಗತೈತಿ? ಇಲ್ಲಿಗೆ 4ನೇದ್ರಿ. ಈಗ ಇದು 3 ಅದಾವಲ್ಲ, ಇದು ಸಫಿಶಿಯಂಟ್ ಆಗ್ತೈತೆ, ಇನ್ನೂ ಹೆಚ್ಚುವರಿ ಬೇಕಾಗಿತ್ತು ನಿಮ್ಗ ಶೌಚಾಲಯ? ನೀವು ಬೇಕಾಗಿದ್ದಲ್ರಿ, 3 ಚರ್ಚ್ ಆಗ್ಬೇಕಾಗಿತ್ರಿ. 3 ಚರ್ಚಾಗಿ ಅವನ ಚಲೋ ಮಾಡಿದ್ರು ಹೊಂತಿತ್ರಿ. ಇವು 3 ಈಗ ಸಫಿಶಿಯಂಟ್ ಅದಾವ್ರಿ. ಏನಿಲ್ಲ ನೀರಿಲ್ರಿ, ನಿಮ್ಗೇನು ತೊಂದ್ರೆ ಏನ್ ಆಗ್ಲಿಕ್ಕಿಲ್ಲ, ಹೆಚ್ಚುವರಿ ಏನು ಅವಶ್ಯಕತೆ ಇರ್ಲಿ, ಅವಕ್ಕೆ ಏನು ತಂದ್ರೆ ಇಲ್ಲೇ ಹಾಕ್ಸಿದ್ಕ ತೊಂದ್ರೆ ಆಗೈತೆ ನೋಡ್ರಿ, ವಾಸನೆ ಬರ್ತಾರೆ. ಸ್ಟಾರ್ಟ್ ಮಾಡೋ ಮುಂದಾಗ ಹೇಳಿದ್ರೆ ಏನಂದ್ರಿ ಅವ್ರು ನಿಮ್ ಹಿಡಿದ ಜಾಗ ಅಲ್ಲ ಗಂಟೆನ ಜಾಗ, ನಾವ್ ಇಲ್ಲಿ ಹಾಕ್ಸೋರ ಏನ್ ಮಾಡ್ತಾರೆ ಗಂಟೆನ ಜಾಗ ಇದು ಹಿಡಿದ್ರೆ ಅಂತ ಕೇಳಿದ್ರು ಸಂಗಪ್ಪನವ್ರು. ಬ್ಯಾಡ ವಿರೋಧ ಮಾಡಿದ್ರು ಕೂಡ ಮೆಂಬರ್ ಇರ್ತಕ್ಕಂಥ ಸಂಗಪ್ಪ ಜಿಡ್ಡಿಬಾಗಿಲ್ ಅವರು ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ ಮುಂದುವರೆದಾರ. ಸಂಗಪ್ಪನವ್ರ ಹಾಕ್ಸಿದ್ರು, ಬ್ಯಾಡ ಅಂದ್ರು ಹಾಕ್ಸ್ಯಾರ. ಕಟ್ಟಿಗೆ ಹಾಕಿದ್ವಿ, ಕಟ್ಟಿಗೆ ಕಿತ್ತೋಗಿದ್ರಿ, ಇಲ್ಲೇ ಇಲ್ಲಿ ಮಟ್ಟ ನಿಮ್ ಜಾಗ ಅಂತ ಕಿತ್ ತಗೋದು ನಾವು ಕಟ್ಟಿಗೆ ಹಾಕ್ತಿದ್ರಿ. ನಮ್ಮ ಮನೆ ಇದಾರ್ರಿ, ಯಾರು ಏನ್ ಮಾಡ್ಕೊಂತಾರ ಮಾಡ್ಕೋರಿ, ನಾ ಇಲ್ಲಿ ಹಾಕ್ಸೋಣ ಅಂತ. ನೀವು ಆರಿಸಿ ಕಳಿಸಿರ್ತಕ್ಕಂಥ ಮೆಂಬರ್ ಯಾರು ಏನ್ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ, ನಾ ಇಲ್ಲೇ ನಿರ್ಮಾಣ ಮಾಡವ ಅಂತೇಳಿ ನಿಮ್ಗ ಹೇಳ್ಯಾನ. ರಂಗಪ್ಪನ ಮನೆ ಐತಲ್ಲಿ ಇವನ 4 ಓದನು ಕಟ್ಟಿಸಿದ್ರ ಅವ್ರು ಅವದಂತ ನನ್ರಿ ಅವನು ಯಾಕಪ್ಪ ನಮ್ಮ ಮನೆ ಐತಿ ಯಾಕೆ ಕಟ್ಟಿಸ್ತೀವಿ, ಎಷ್ಟು ವಾಸನೆ ಬರ್ತಾ ಬೇರೆ ತೋಲ್ವಿ ಅಂತಾನಿಲ್ರಿ. ಮತ್ತೆ ಇದು ಬಡಬಗ್ರು ಇಲ್ಲಿ ಮತ್ತೆ ಇದ್ರ ದ್ರೋಜನೆ ಮಾಡಿ ಮತ್ತೆ ಇದನ್ನ ಕಟ್ಟಿಸ್ತಾನ ಮತ್ತೆ ಎಷ್ಟು ಗಟ್ಟುಳ ಇದ್ರಬೇಕ್ರಿ ಅವ. ಸುಮಾರು ಎಷ್ಟು ವಾರ್ಡಿನ ಜನಾಂಗ ಇಲ್ಲಿ ಬಂದು ಈ ಶೌಚಾಲಯಕ್ಕೆ ಬರ್ತೈತ್ರಿ? 6 ವಾರ್ಡಿನ ಜನ ಬರ್ತ ನೋಡ್ರಿ, 6 ವಾರ್ಡಿನ ಜನ ಬರ್ತ್ರಿ. ಆಯಾ ಭಾಗದ ವಾರ್ಡ್ನೊಳಗ ಒಂದೊಂದು ಸಾಮೂಹಿಕ ಶೌಚಾಲಯ ನಿರ್ಮಾಣ ಮಾಡ್ಬಿಟ್ಟು ಈಗ ಪರ್ಟಿಕ್ಯುಲರ್ ಆಗಿ SC ಕಾಲೋನಿಗೆ ಯಾಕೆ ಅವರು ಶೌಚಾಲಯ ನಿರ್ಮಾಣ ಮಾಡ್ಲಿಕ್ಕೆ ಜಾಗ ಇದ್ರು ಮತ್ತೆ ಅವ್ರು ಇಲ್ಲಿ ಬಂದ್ ದಬ್ಕಿ ಮೇಲೆ ನಿಂದನ ಜಾಗ ನೀ ತಕ್ಕೋರಿ ಅವನ ಅಂತೇಳಿ ಧಮಕಿ ಮೇಲೆ ಬಂದ್ ಹೆಣ್ಮಕ್ಳ ಮೇಲೆ ಬಂದ್ ಧಮಕಿ ಮಾಡ್ತಾರ. ಮತ್ತೆ ಎಷ್ಟು ಇದು ಇದ್ರಬೇಕ್ರಿ ನೆಂಬರ್ ತಿಳಿತೈತಿಲ್ರಿ ಅವಾಗ. ಬ್ಯಾಡಪ್ಪ ಇಲ್ಲ ನಾವು ಇಂತ ಕಟ್ಟಿಸ್ಬಾರ್ದು, ಇದನ್ನೆಲ್ಲ ನಾವು ವಾಸನೆ ಕುಡಿಸ್ಬಾರ್ದು ಜನರಿಗೆ ಅನ್ನೋದು ಅವಾಗ ಗೊತ್ತಾಗತ್ತಿಲ್ರಿ. ಮತ್ತೆ ಇಂತ ಮೇಲೆ ಇವಾಗ ಏನಾರ ಅಧಿಕಾರಿ ತೆಗಿತೀನ್ರಿ, ನೀವು ಬರ್ರಿ ಮನ್ಯಾಗ ಗೇಟ್ ತೆಗೆದು ನಾವು ವಾಸನೆ ನೋಡ್ರಿ, ಅದನ್ನ ಕಾಂಪೌಂಡ್ ಕಟ್ಕೊಂಡೀವಿ ನಾವು ಎಲ್ಲ. ಸಂಬಂಧಪಟ್ಟಂಗ ಸ್ಥಳೀಯ ಮೆಂಬರು ಯಾವುದೇ ಕೆಲಸ ಕಾರ್ಯ ಮಾಡ್ಬೇಕಂದ್ರೂ ಕೂಡ ಸ್ಥಳೀಯ ನಿವಾಸಿಗರ ಪರ್ಮಿಷನ್ ಇದ್ರೆ ಮಾತ್ರ ಅಲ್ಲಿ ಕೆಲಸ ನಿರ್ಮಾಣ ತಗೊಂಡಿಲ್ಲ, ದೌರ್ಜನ್ಯದ ಮೇಲೆ ಆಗಿದೆ ಸರ್ ಇದು. ನಿಮ್ಮ
ಏನು ಆರೋಗ್ಯ ವಿಚಾರವಾಗಿ ಬಂತು, ನಿಮ್ಮ ಈ ಅನಿಸಿಕೆ ವಿಚಾರವಾಗಿ ಅವರು ಇಲ್ಲಿ ಆಡಳಿತ ಮಾಡ್ಬೇಕು. ನಾನು ನೀವು ಹೇಳಿದ್ರು ಕೂಡ ಕೇಳಿಲ್ಲ ಅಂತಂದ್ರೆ ಒಣ್ಯಾಕ ಇಲ್ಲಿ ಬಂದೇನ್ರಿ ಸರ್. ಒಣ್ಯಾಕ ಈ ತರ ತೋಡ ಮುಂದೆ ಬಂದಾಗ ಸಂಘ ಸೌಕರ್ಯ ಶುರು ಅದಾವು. 4 ಶುರು ಇದ್ರು 4 ಇದನ್ನ ಇಟ್ಕೊಂಡು ಇದನ್ನ ಕಟ್ಸಕ್ ಹೋಗ್ಬೇಡ ಅಂತ ಈಚೆ ಕಡೆ ಏನ ಮಕ್ಕಳು ಈಚೆ ಕಡೆ ಏನ ಮಕ್ಕಳು ಅವಾಗ ಕೇಳಿಲ್ರಿ ಅವ ಏಯ್ ನಾ ಕಟ್ಟೋಣ ನೋಡ ನಾ ಮಾಡೋಣ ನೋಡ ಅಂತೇಳಿ ಧಮ್ಕಿ ಮೇಲೆ ಮಾಡಿದನ್ರಿ. ಈಗ ಅದು ವಾಸನಿ ಮನಿಗೆ ಅಡಿಗೆ ಮಾಡ್ತಾರ. ಈ ಗೊಂಬನ ಹಾರ್ತ್ರಿ ಈಗ ಮಂದಿ ಪಾಪದ ಬಾಗ್ಲ ತೆಗಿವಲ್ರು ಹೆಣ್ಮಕ್ಳು ಏನಿದು ಹೊಲಸು ಅಂತಾರೆ. ಮತ್ತಿದ ಮೇಲೆ ಧಮ್ಕಿ ಮಾಡ್ಕೊಂತವ್ರ ಮತ್ತೆ ಮುಂದೆ ಬದುಕುದ ಹೆಂಗ್ರಿ ಅವ್ರು ಜನರ ರೋಗ ಬಂದ್ ಈಗ ಡೆಂಗಿ ಜ್ವರ ಅವು ಬಂದ್ರೆ ಸಣ್ಣ ಮಕ್ಳು ಡೆಂಗಿ ಜ್ವರ ಬಂದ್ರು ಈಗ ಅದು ಎಫೆಕ್ಟ್ ಐತ್ರಿ. ಮತ್ತೀಗ ಸಂಗಪ್ಪಿ ದ್ರೋಜನಿ ಮೇಲೆ ಈಗ ಮಾಡ್ತಾರಪ್ಪ ಅಂತಂದ್ರ ಬಡ್ರ ಮೇಲೆ ಹಾಗಾದ್ರೆ ಇವ್ನು ಓಟ್ ಹಾಕ್ಸಿದಾರೆ ಯಾಕ್ರಿ ನಾವು ಗೆಲ್ಸಿದಾರೆ ಹಾಕಿದ ನಾವು ಇಂಥವೇನು ನಮ್ ಧಮ್ಕಿ ಮೇಲೆ ಮಾಡ್ಲಿ ಅಂತೇಳಿ ಹಾಕ್ಸಿದ್ವಿ ಓಟ್ ನಾವು. ನೀವು ಪುರಸಭೆಗೆ ಹೋಗಿ ಇಂಟಿಮೇಷನ್ ಕೊಟ್ಟರೆ ಈ ವಿಚಾರವಾಗಿ ನಮ್ದು ವಿರೋಧ ಐತ್ರಿ, ಅದನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಅದನ್ನ ಪುರಸಭೆಕ್ಕಿಂತ ಈ ನೆಂಬರ್ಗೆ ಹೇಳಿವಲ್ರಿ. ನೆಂಬರ್ ಅದನ್ನಿಲ್ಲ, ನೆಂಬರ್ ತಿಳ್ಕೊಬೇಕು. ನಾವ್ ಯಾಕೆ ಹೋಗಿ ಹೇಳ್ಬೇಕ್ರಿ ಬೇಡಪ್ಪ ಇಲ್ಲಿ ಕಟ್ಟಬಾರ್ದು ನಾವು ಜನರದ್ರಲ್ಲೇ ಇದನ್ನ ಮಾಡ್ಬಾರ್ದು ಅಂತೇಳಿ ಅವು ಗೊತ್ತಾಗತ್ತಿಲ್ರಿ. ನೆಂಬರ್ ಇದ್ದವ್ ನಾವು ಮುಂದೆ ನಿಂತು ಕಟ್ತಾನ ಮತ್ತೆ ಅವ್ ಪುರಸಭೆ ಏನ್ ಮಾಡ್ಬೇಕ್ರಿ. ಮತ್ತೆ ಇವಾಗ ಮಾಮೂಲಿ ಬರ್ತಾನೆ ಅದಕ್ಕೆ ಕಟ್ತಾನೆ ಇಲ್ಲ. ಸ್ಥಳೀಯ ಮೆಂಬರ್ ನಿಮ್ಮ ಹಾಗು ಹೋಗುಗಳನ್ನ ಕೇಳಿಕೊಂಡು ಏನ್ ಕೇಳಿಲ್ರಿ ಅವ ಕೇಳಿಲ್ಲ ನಾವ್ ಕೇಳಿಲ್ಲ ಇದುವರೆಗೂ ಕೇಳಿಲ್ಲ. ಇಂತಲ್ಲಿ ಇಲ್ಲಿ ಶೌಚಾಲಯ ಕಟ್ಟಿಸ್ತೀನಿ ಇಂತಲ್ಲಿ ಮಾಡ್ತೀನಿ ಅಂತೇಳಿ ನಮಗೆ ಕೇಳಿಲ್ರಿ ಅವ. ಇದುವರೆಗೆ ಎಷ್ಟು ವರ್ಷ ಆಯ್ತ್ರಿ ಈಗ ಅವ್ರು ಆಯ್ಕೆ ಆಗಿ ಬಂದು? 7 ವರ್ಷ ರೀ. 7 ವರ್ಷ ಆತ್ರಿ. 7 ವರ್ಷದೊಳಗೆ ಇದು ಒಂದ್ ಮಾಡ್ಯಾನ್ರಿ. ಇದು ಮಾಡಿದ್ರೆ ಮತ್ತೆ ಏನಿಲ್ರಿ. ಮತ್ತೆ ದೌರ್ಜನ್ಯ ಮೇಲೆ ಯಾರು ಬಡ್ರ ಮಂದಿ ಇರ್ತಾರ ಅವ್ರ ದೌರ್ಜನ್ಯ ದೊಡ್ಡ ಮನಿ ಅಂತೇಳಿ ಇದ್ರ ದೌರ್ಜನ್ಯ ಮಾಡಕ್ ಆಗಲ್ರಿ ಅವ. ಇಲ್ಲಿ ಬಂದು ಕಟ್ಟಿಗೆ ತಕ್ಕೋರಿ ಹೆಣ್ಮಕ್ಳು ಜಬರ್ಸುದು ಬರೀ ಇದನ್ನ ಮಾಡ್ತಾನ್ರಿ. ಮತ್ತೆ ಅಧಿಕಾರ ಕೊಟ್ಟಿದ್ದು ಎದಕ್ ಕೊಟ್ಟಾರಿ ಇವಾಗ. ಆಗ ನಾವು ಓಟ್ ಹಾಕಿ ಗೆಲ್ಸಿದ್ದೆ ಅದಕ್ಕೆ ಗೆಲ್ಸಿವಿ ನಾವು. ಓನ್ಲಿ ಬಡಬಗ್ರ ಮೇಲೆ ದಲಿತರ ಕಾಲೋನಿ ಮೇಲೆ ಒಟ್ಟು ಇದು ಮಾಡಕ್ ಕುಂತಾನ್ರಿ ಅವ. ಅದು ದಲಿತರ ವಿಶೇಷವಾಗಿ ದಲಿತರ ಕಾಲೋನಿ ಒಳಗ ಶೌಚಾಲಯ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ಯಾನ. ಯಾರ ಕೇಳಕ್ ಹೋದ್ರು ಮತ್ತೆ ಎದಿ ಮೇಲೆ ಏನ್ ಮಾಡ್ಕೊತೀರಿ ಮಾಡ್ಕೋರಿ ನಾವ್ ಮಾಡೋಣ ನೋಡ ಅಂತ ಕೇಳ್ತಾನ್ರಿ. ಮತ್ತೆ ಯಾಗ್ರಿ ಇವಾಗ ಅಷ್ಟೇ ಅಧಿಕಾರಿ ಐತಂದ್ರ ಮತ್ತೆ ನಾವು ಓಟ್ ಹಾಕ್ತಿವ್ ಮತ್ತೆ ಅಧಿಕಾರಿ ಇಲ್ಲನ್ರಿ ನಮ್ಗ ಕೇಳಕ. ನೋಡೋಣ. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಜೋಗಣ್ಣ ಅವ್ರಿ.